50 ಕ್ವಿಂಟಲ್ ಶೇಂಗಾ ಹೋಳಿಗೆ 16 ಲಕ್ಷ ಜಿಲ್ಲೆ ಐಪಿ. ಇದೆಲ್ಲ ನಮಗೆ ನೋಡೋಕೆ ಸಿಗೋದು ಒಂದು ದೊಡ್ಡ ಜಾತ್ರೆಯಲ್ಲಿ. ಎಲ್ಲಿ ನೋಡಿದ್ರೂ ಕೂಡ ಜನವೋ ಜನ ಇರ್ತಾರೆ, ಸೂಜಿ ಮಣಿಯಷ್ಟು ಕೂಡ ಜಾಗ ಇರೋದಿಲ್ಲ, ಅಷ್ಟು ಜನ ಕಿಕ್ಕಿರಿದು ಸೇರಿರ್ತಾರೆ. ಅವರೆಲ್ಲರೂ ಕೂಡ ಭಕ್ತರು. ಇದೆಲ್ಲವೂ ಕೂಡ ನಮಗೆ ನೋಡೋಕೆ ಸಿಗುವಂಥದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ. ಭಕ್ತರ ಮಹಾಸಾಗರವೇ ಸೇರುತ್ತೆ ಅಲ್ಲಿ. ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನಿನ್ನೆ ಸಂಜೆಯಿಂದಾನೇ ಚಾಲನೆ ಸಿಕ್ಕಿರುವಂಥದ್ದು. ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಬಂದಂತಹ ಭಕ್ತರಿಗೆ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಆ ಭಾಗದ ಜಿಲ್ಲೆಯ ಎಲ್ಲ ಜನರು ಕೂಡ ಬಹುತೇಕವಾಗಿ ಅವರ ಮನೆಗಳಿಂದ ಈ ಜಾತ್ರೆಗಾಗಿ ರೊಟ್ಟಿಗಳನ್ನು ಮಾಡಿ ಕಳಿಸ್ತಾರೆ, ಕಾಳುಗಳನ್ನು ಬೇರೆ ಬೇರೆ ರೀತಿಯಾಗಿ ಉಡುಗೊರೆಗಳನ್ನು ತಗೊಂಬಂದು ಕೊಡ್ತಾರೆ. ಅಲ್ಲಿಗೆ ಬರುವಂತಹ ಭಕ್ತರು ಅವರೆಲ್ಲ ಕೂಡ ಸೇವಿಸ್ತಾರೆ. ಇದು ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಾನೆ ಆ ಭಾಗದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಗವಿಸಿದ್ದೇಶ್ವರ ಮಠದಲ್ಲಿ. ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವ ಏನಿದೆ ಅದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಹೀಗಾಗಿ ಈ ಜಾತ್ರಾ ಮಹೋತ್ಸವ ಏನಿದೆ ಈಗಾಗಲೇ ಆರಂಭ ಆಗಿದೆ. ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಭಕ್ತಸಾಗರ ಸೇರ್ತಾ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿ ಚಾಲನೆ ಕೊಟ್ಟಿದ್ದಾರೆ. ಯಾರು ಅಂತಂದರೆ ಮೇಘಾಲಯ ರಾಜ್ಯದ ಹಾಲಿ ರಾಜ್ಯಪಾಲರು ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವಿಶೇಷ ಅತಿಥಿಯಾಗಿ ಅವರನ್ನು ಆಹ್ವಾನ ಮಾಡಲಾಗಿತ್ತು. ಮೇಘಾಲಯ ರಾಜ್ಯದ ರಾಜ್ಯಪಾಲ ಆಗಿರುವಂತಹ CH ವಿಜಯಶಂಕರ್ ಅವರೇನಿದ್ದಾರೆ ಅವರನ್ನು ಆಹ್ವಾನ ಮಾಡಿದರು. ಯಾಕೆಂದರೆ ಇವರು ನಮ್ಮ ಕನ್ನಡದವರು, ಕರ್ನಾಟಕದವರು. ಅವರು ಮೇಘಾಲಯದಲ್ಲಿ ರಾಜ್ಯಪಾಲರಾಗಿದ್ದಾರೆ. ವಿಜಯಶಂಕರ್ ಅವರು ಮೂಲತಃ ಕೊಪ್ಪಳದ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಸೇರಿದಂತಹ ವ್ಯಕ್ತಿ. ಹೀಗಾಗಿ ಅವರು ಕೊಪ್ಪಳದವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಂದ ಈ ಬಾರಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗಿದೆ. ನಿನ್ನೆ ಸಂಜೆ 5:30 ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ಆರಂಭವಾಗಿದೆ. ಈ ಒಂದು ಜಾತ್ರೆ ಸುಮಾರು 15 ದಿನಗಳ ಕಾಲ ನಡೆಯುತ್ತೆ. ಮಹಾಜಾತ್ರಾ ಮಹೋತ್ಸವ ಇದು. ಇದಕ್ಕೆ ಅಸಂಖ್ಯಾತ ಜನ ಭಕ್ತರು ಸೇರ್ತಾರೆ. ದೊಡ್ಡ ಮಟ್ಟದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತ. ಧರ್ಮರಕ್ಷಣೆಯ ಜೊತೆಗೆ ಶಿಕ್ಷಣ, ಅನ್ನದಾಸೋಹ ನೀಡ್ತಿರುವಂತಹ ಏಕೈಕ ಕಲ್ಯಾಣ ಮಠ ಇದು ಆ ಭಾಗದಲ್ಲಿರುವಂಥದ್ದು. ಈ ಒಂದು ಮಠಕ್ಕೆ ಶತಮಾನಗಳ ಇತಿಹಾಸ ಇದೆ ಈ ಜಾತ್ರಾ ಮಹೋತ್ಸವಕ್ಕೆ. ಹೀಗಾಗಿ ಆ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದ ಜನ ಸೇರ್ತಾರೆ. ಅಲ್ಲಿರುವಂತಹ ಗದ್ದುಗೆಗೆ ಹೋಗಿ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಸ್ತಾರೆ. ಅವರು ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಮಠಕ್ಕೋಸ್ಕರ ಈ ಮಠ ತ್ರಿವಿಧ ದಾಸೋಹಿ ಮಠ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ವಸತಿ, ಶಿಕ್ಷಣ, ದಾಸೋಹ ಎಲ್ಲವನ್ನು ಕೂಡ ಕೊಡುತ್ತೆ. ಇನ್ನು ಪ್ರತಿ ವರ್ಷವೂ ಕೂಡ ಈ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಂತ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗುತ್ತೆ. ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ. ಅಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಜನರೇ ಇರ್ತಾರೆ. ಸ್ವಲ್ಪವೂ ಕೂಡ ಲೋಕ ಜಾಗ ಇರುವುದಿಲ್ಲ. ಅಂತಹ ದೊಡ್ಡ ಮಟ್ಟಿಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೀತು. ಈಗಾಗಲೇ ಆರಂಭವಾಗಿದೆ. ನಿನ್ನೆಯಿಂದ 15 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈಗಿರುವಂತಹ ಆ ಮಠದ ಮಠಾಧಿಪತಿಗಳೇನಿದ್ದಾರೆ ಅವರು ಕೂಡ ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಒಂದೊಂದು ದಿನ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ಮಠದಿಂದ ಆಯೋಜನೆ ಮಾಡಿರ್ತಾರೆ. ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಬರ್ತಾರೆ. ಪ್ರತಿದಿನವೂ ಕೂಡ ಅಲ್ಲಿ ಭಕ್ತರು ಬರ್ತಾನೆ ಇರ್ತಾರೆ. ಹೀಗಾಗಿ ಜಾತ್ರಾ ಮಹೋತ್ಸವ ಆರಂಭ ಆಗಿದೆ. ಆ ಭಾಗದ ಜನರಿಗೆ ಸಂತಸ ತಂದಿದೆ. ಸಾಕಷ್ಟು ಜನರು ಅವರವರ ಕೈಲಾದಂಥ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ಭಾಗದಲ್ಲಿ ಈಗಾಗಲೇ ಶೇಂಗಾ 50 ಕ್ವಿಂಟಲ್ ಶೇಂಗಾ ಹೋಳಿಗೆ ಮತ್ತು ಬೇರೆ ಬೇರೆ ಹೋಳಿಗೆ ಕೂಡ ತಯಾರಾಗ್ತಾ ಇವೆ. ಅದರ ಜೊತೆಗೆ 16 ಲಕ್ಷ ಜಿಲೇಬಿ ಕೂಡ ತಯಾರಾಗಿದೆ ಅಂತ ಈ ಬಾರಿ ಸ್ವೀಟು. ಇನ್ನು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತರು ಬರುವಂತಹ ಭಕ್ತರಿಗಾಗಿ. ಇನ್ನು ಪೊಲೀಸರು ಕೂಡ ಅಷ್ಟೇ ರೀತಿಯ ಕಟ್ಟೆಚ್ಚರಿಕೆಯನ್ನು ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದಲ್ವ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ದಾರೆ ಕೊಪ್ಪಳದ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.